ನಾನೀಗ ಮಾತಾಡೋದಕ್ಕೆ ಕೂತಿರ್ತಕ್ಕಂಥ ವ್ಯಕ್ತಿಯ ಸಿನಿಮಾಗಳು ಬಂದರೆ ಅದರ ರೇಂಜು ಲೆವೆಲ್ಲು ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಸ್ಯಾಂಡ್ಲ್ವುಡ್ನ ಟ್ರೆಂಡ್ ಸೆಟ್ಟರ್ ಒನ್ ಆ್ಯಂಡ್ ಓನ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಈಗ ನಮ್ಮೊಟ್ಟಿಗಿದ್ದಾರೆ. ಕೊಂಬಿರ್ತಕ್ಕಂಥ ಕುದುರೆ ಮೇಲೆ ನೀವು ಕೂತಾಗ್ಲೇ ಇದು ಸಮಥಿಂಗ್ ಡಿಫ್ರೆಂಟ್ ಅಂತ ಅನಿಸ್ಬಿಟ್ಟು ನೀವೇ ಹೇಳ್ಬಿಟ್ರಿ. ನನಗೆ ಆನ್ಸರ್ ಹೇಳ್ಬಿಟ್ಟು ಕ್ವಶನ್ ಕೇಳೋದಿದೆಯಲ್ಲ. ಸಿಂಬಲ್ಗಳನ್ನ ಕೊಡ್ತೀರಾ, ಜನಕ್ಕೆ ಬಿಟ್ಬಿಡ್ತೀರಾ. ಜನ ಎಲ್ಲ ಅದನ್ನು ಏನಂತ ಕರೆಯೋಕ್ಕೆ ಶುರು ಮಾಡ್ತಾರೋ ಅದನ್ನು ನೀವು ಸಿನಿಮಾ ಆಗಿಸ್ತೀರಾ. ಸೊ ಇಷ್ಟೊಂದು ಕ್ರಿಯೇಟಿವಿಟಿಗಳಿರಬೇಕಾದ್ರೆ ನಾನು ನಿಮ್ಮ ಕನ್ನಡಿ ಹಿಡಿದ್ರೆ ಸಾಕು ಅಂದ್ಬಿಡ್ತೀರ ನೀವು. ನನ್ನ ಕೆಲಸ ಅಷ್ಟೇ. ನಿಮ್ಮಲ್ಲಿ ಒಂದು ಕಿಚ್ ಇದೆ, ಅದು ಬೆಂಕಿ ಥರ ಉರಿತಾ ಇರುತ್ತೆ, ಕುದುರೆ ಥರ ಓಡ್ತಾ ಇರುವಂತನ. ಏನು ಹೇಳಲಿ, ನೀವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಇಟ್ಟರು ನನ್ನೆಲ್ಲ ಅಷ್ಟೊಂದು ಹೇಳ್ಬಿಟ್ಟು ನಾನು ಚಡ್ಡಿ ಹಾಕ್ತಿದ್ದೆ ಅಂದರೆ ಇದು ಚಡ್ಡಿ ಹಾಕಿರೋರ ಥರ ಮಾತಿಲ್ಲ. ಇದು ಸೊ ಇವು ಮತ್ತು ಐ ನಿಮ್ಮ ಮತ್ತು ನನ್ನ ನಡುವೆ ಯಾರಾದರೂ ಇಬ್ಬರು ವ್ಯಕ್ತಿಗಳಿದ್ದಾಗ ಅವರಿಬ್ಬರ ನಡುವೆ ವೈರುಧ್ಯಗಳಿರುತ್ತೆ ಅನ್ನೋದು ಕೂಡ ಈ ಸಿನಿಮಾದ ಒಂದು ಮೆಟಫರ್ ಅಂತ ಅನಿಸುತ್ತೆ. ನೀವು ಇದು ಇಂಟರ್ವ್ಯೂ ಥರ ಇಲ್ಲ. ಇದು ಒಬ್ಬ ಮೇಸ್ಟ್ರು ಸ್ಟೂಡೆಂಟ್ ಹಿಂಗ ಕರೆಕ್ಟಾ ಅನ್ನೋ ಥರ ಇದೆ ಇದು ಆ್ಯಕ್ಚುಲಿ. ನಾವು ಟೀಸರ್ ನೋಡಿದ್ವಿ, ಟ್ರೈಲರ್ ನೋಡಿದ್ವಿ, ಕರ್ಟೈನ್ ರೇಸರ್ ನೋಡಿದ್ವಿ, ಅಥವಾ ಶೋರೀಲ್ ನೋಡಿದ್ವಿ. ಇದ್ಯಾವ ಸರ್ ವಾರ್ನರ್? ಒಬ್ಬ ಕಾಮನ್ ಆಡಿಯನ್ಸು ನಾನು ಸಿನಿಮಾ ನೋಡಿದ್ದೀನಿ, ನನಗೆ ಇದುವರೆಗೆ ಏನು ಬಿಟ್ಟಿದ್ರೆ ನನಗೆ ಹಿಂಗೆ ಅನ್ನಿಸ್ತಿದೆ ಕರೆಕ್ಟಾ ಅಂತ ಕೇಳ್ತಿದ್ದೀರ. ದಟ್ ಈಸ್ ಬ್ಯೂಟಿಫುಲ್. ಲೈಕ್ ರಿಯಲಿ ಐ ಲೈಕ್ ಇಟ್. ಐ ಲೈಕ್ ಇಟ್ ಕಾಂತ. ಯು ಆರ್ ನಾಟ್ ಚಡ್ಡಿ. ಒಂದು ಸಾಂಗಲ್ಲಿ ಇತ್ತೀಚೆಗೆ ಏನೆಲ್ಲ ವಿದ್ಯಮಾನಗಳು ಬಂದವು, ಏನೆಲ್ಲ ಟ್ರೆಂಡ್ ಆಯಿತು ಅನ್ನೋದನ್ನು ಒಂದೇ ಒಂದು ಸಾಂಗಲ್ಲಿ ಹೇಳ್ಬಿಟ್ಟಿದ್ದೀರಾ. ನಾನು ಕೂತ್ಕೊಂಡು ಹೇಳಿದ್ದಷ್ಟೇ. ಫುಲ್ಲು ಟ್ರೋಲ್ ಸಾಂಗ್ನ ಫುಲ್ಲು ಬರೆದ್ರು ಅವರೇ, ನರೇಶ್ ಅವರು. ಆ ಟೈಮಲ್ಲಿ ಏನು ಟ್ರೆಂಡ್ ಇದೆ, ಏನಿದೆ. ಉಪೇಂದ್ರ ಅವ್ರು ಕೊಡ್ತಾ ಇರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗ್ ವ್ಯಾಖ್ಯಾನ ತುಂಬ ಚೆನ್ನಾಗಿದೆ ಅನ್ನಿಸ್ತು ವಾರ್ನರ್ ಮೂಲಕ. ಲಕ್ಷ್ಮೀನಾರಾಯಣ್ ಹತ್ರ ಇಷ್ಟು ಟ್ಯಾಲೆಂಟ್ ಇದೆ ಅಂತ ಟಿ ವಿಲಿ ಕೂತಾಗ ಮಾತಾಡಿದಾಗ ಗೊತ್ತಾಗತ್ತೆ ಆ್ಯಕ್ಚುಲಿ. ಆಮೀರ್ ಖಾನ್ ಅವರು ನಿಮ್ಮ ಬಗ್ಗೆ ನಾನು ಉಪೇಂದ್ರ ಅವರ ದೊಡ್ಡ ಅಭಿಮಾನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. UI ಸಿನಿಮಾಗೆ ಬೆಸ್ಟ್ ವಿಶಸ್ ಹೇಳಿದೆ. ಅದು ಅವ್ರಿಗೆ ಹೋಗ್ಬೇಕಷ್ಟೇ. ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರು ಅವ್ರು ಆ ಥರ ಜೂನಿಯರ್ಸ್ಗೆ ಎನ್ಕರೇಜ್ ಮಾಡೋದಿದೆಯಲ್ಲ, ದಿಸ್ ಇಸ್ ಗ್ರೇಟ್.